ಈ ಹೋರಾಟದ ಉದ್ದೇಶ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ. ಕೇಂದ್ರ ಸರ್ಕಾರ ರೈತ ವಿರೋಧ ನೀತಿಯನ್ನು ಅನುಸರಿಸಿದೆ. ಯಾಕಂದರೆ ಮೊಟ್ಟ ಮೊದಲೇ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ನಾವು ಹೋರಾಟ ಮಾಡಿದ ಉದ್ದೇಶ, ಕೇಂದ್ರ ಸರ್ಕಾರ ನಿಗದಿ ಮಾಡಿದ FRPಯನ್ನು ಅವೈಜ್ಞಾನಿಕ. ಹೋದ ವರ್ಷದ FRP ಹೋದ ವರ್ಷದ ಇಳುವರಿಯ ಮೇಲೆ ಈ ವರ್ಷದ FRP ನಿಗದಿ ಮಾಡೋದು ಸಂಪೂರ್ಣ ಅವೈಜ್ಞಾನಿಕ. ಇದನ್ನು ಹಿಂತೆಗೆದುಕೊಳ್ಳಬೇಕು. ಯಾಕಂದರೆ ಒಂದು ಕ್ವಿಂಟಲ್ಗೆ ಕೇವಲ 10 ರೂಪಾಯಿ ಹೆಚ್ಚು ಮಾಡಿದ್ದಾರೆ, ಒಂದು ಟನ್ನಿಗೆ 100 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಇದು ಸಂಪೂರ್ಣ ಅವೈಜ್ಞಾನಿಕ. ಯಾಕಂದರೆ ನಮ್ಮ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಸದಾ ನಾವು ಹೋರಾಟ ಬೇಡಿಕೆ ನೀಡ್ತಿದ್ದು, ಗುಜರಾತ್ ಮೊದಲಿರ್ತಕ್ಕಂಥ 4500 ರೂಪಾಯಿಯನ್ನು ಕೊಡಬೇಕು ಪ್ರತಿ ಟನ್ನಿಗೆ ಅಂತ ಬೇಡಿಕೆ ಮಾಡ್ತಾ ಇದ್ದೆವು. ಇಲ್ಲಿವರೆಗೆ ಯಾವುದೇ ಕೇಂದ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, ಸಮ್ಮಿಶ್ರ ಸರ್ಕಾರ ಅದು ರೈತ ವಿರೋಧಿ ನೀತಿಯನ್ನು ಮಾಡ್ತಾ ಇದ್ದೇವೆ. ಅದೇ ಅಲ್ಲದೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈ ರೈತ ವಿರೋಧಿ ನೀತಿಯಲ್ಲಿ ತೊಡಗಿದೆ. ಯಾಕಂದರೆ ರೈತರಿಗೆ ಯಾವುದೇ ರಸಗೊಬ್ಬರ ಕೊರತೆ ಇಲ್ಲ ಹೇಳ್ತಾ ಇದೆ. ರೀ ಸ್ವಾಮಿ, ರೈತರಿಗೆ ಯಾಕೆ ಕೊಡ್ತಾ ಇದ್ದೀರಿ? FID ಯಾಕೆ ಮಾಡಿದ್ದೀರಿ ನೀವು? FID ಮಿತಿಯನ್ನು ಕಡಿತಗೊಳಿಸಬೇಕು, ಇದು ರದ್ದುಗೊಳಿಸಬೇಕು. ನಾವು ಒಂದು ಎಕರೆ ಬೆಳಿಬೇಕಾದ್ರೆ ನಮಗೆ ಸುಮಾರು 20 ಲೀಟರ್ ರಸಗೊಬ್ಬರ ಬೇಕು. ಅದರಲ್ಲಿ ವಿಶೇಷವಾಗಿ ಯೂರಿಯಾವನ್ನು ಮಿತಿಗೊಳಿಸಿದ್ದಾರೆ. ಅದರ ಸಲುವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ರೈತ ವಿರೋಧಿ ನೀತಿಯನ್ನು ಹಿಂತೆಗೆದುಕೊಂಡು ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ವಿಷಯವನ್ನು ತಾವು ಮಂಡನೆ ಮಾಡಬೇಕು. ಮತ್ತು ಖಾಸಗೀಕರಣವನ್ನು, ವಿದ್ಯುತ್ ಖಾಸಗೀಕರಣವನ್ನು ಹಿಂತೆಗೆದುಕೊಳ್ಬೇಕಂತ ನಾವು ಇಲ್ಲಿ ಆಗ್ರಹ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕೃಷಿ ಅಧಿಕಾರಿಗಳಿಗೆ ನಾವು ಮನವಿ ಕೊಡಲು ಬಂದಿದ್ದೇವೆ. ನನ್ನ ಹೆಸರು ಧರ್ಮರಾಜ್ B. ಸಾವು, ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಕಾರ್ಯದರ್ಶಿಗಳು, ಕಲಬುರಗಿ. ಇವತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟದ ವಿಷಯ ಏನು, ಕೃಷಿ ಇಲಾಖೆ ಏನು ಹೊರಡಿಸಿದಪ್ಪ ಅಂತಂದ್ರೆ, ಇವತ್ತು FID ಕಡ್ಡಾಯ ಮಾಡಿ ತಂಬು ಕೊಟ್ಟಾಗ ಮಾತ್ರ ರಸಗೊಬ್ಬರ ಕೊಡ್ತೀವಿ ಅಂತಕ್ಕಂಥ ಕಾನೂನು ಮುಂದಿಟ್ಟು ಇವತ್ತು ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಇವತ್ತು ರೈತ ತಂಬು ಕೊಟ್ಟು ರಸಗೊಬ್ಬರ ಖರೀದಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳಿವೆ. ಒಬ್ಬ 10 ಎಕರೆ ಜಮೀನಿದ್ದವನಿಗೆ ಒಂದು 15 ಚೀಲ 20 ಚೀಲ ರಸಗೊಬ್ಬರ ಬೇಕು. ಕೇವಲ 5 ಚೀಲ ಕೊಡ್ತೀನಿ ಅಂದ್ರೆ ಯಾವ ಮಾನದಂಡ ಇದು? ನಾವೆಲ್ಲ ಕಬ್ಬು ಹಚ್ಚಿದ್ದೀವಿ, ತೊಗರಿ, ಉದ್ದು, ಹೆಸರು, ಸೂರ್ಯಪಾನ ಇವಕ್ಕೆಲ್ಲ ಸ್ವಲ್ಪ ಹತ್ತದೆ, ಆದ್ರೆ 1 ಚೀಲ 2 ಚೀಲ ಹತ್ಬೋದು. ಆದರೆ ನಮ್ಮ ಭಾಗದಲ್ಲಿ 20 ಎಕರೆ ಗಟ್ಟಲೆ ಕಬ್ಬು ಹಚ್ಚಿದ್ದೀವಿ, ರಸಗೊಬ್ಬರ ಹಾಕದೆ ಕಬ್ಬು ಬೆಳೆಯಂಗಿಲ್ಲ. ಸರ್ಕಾರ ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿನ ಏನು FID ನಿಗದಿ ಮಾಡಿದ್ದೀರಲ್ಲ, ಅದು ಕೂಡಲೇ ರದ್ದು ಮಾಡಬೇಕು. FID ತಂಬು ಕೊಡದೆ ರೈತನಿಗೆ ಗೊಬ್ಬರ ಕೊಡಬೇಕಂತ ಹೋರಾಟಕದ ಪ್ರಮುಖವಾದ ಒಂದು ಬೇಡಿಕೆ ಇದೆ. ಅದೇ ತರನಾಗಿ ಇವತ್ತು ಕೇಂದ್ರ ಸರ್ಕಾರ ಕಬ್ಬಿಗೆ ಅವೈಜ್ಞಾನಿಕವಾಗಿ ಬೆಲೆ ನಿಗದಿಪಡಿಸಿದೆ. ಕೇವಲ ಪ್ರತಿ ಟನ್ಗೆ 100 ರೂಪಾಯಿ ಹೆಚ್ಚುವರಿ ಮಾಡಿದೆ. ಆದರೆ ಗೊಬ್ಬರದ ಬೆಲೆ ಒಂದು ಚೀಲಿಗೆ 700ರಿಂದ 800 ಹೆಚ್ಚಿಗೆ ಮಾಡಿದೆ. ಇದು ಯಾವ ಮಾನದಂಡ? ಕೇಂದ್ರ ಸರ್ಕಾರ ಮರುಪರಿಶೀಲನೆ ಮಾಡಿ ಕಬ್ಬಿಗೆ ಹೆಚ್ಚುವರಿ ಬೆಲೆ ನಿಗದಿಪಡಿಸಬೇಕು. ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡಲು ಹೊರಟಿದ್ದೀರಿ. ವಿದ್ಯುತ್ ಖಾಸಗೀಕರಣದಿಂದ ಹಲವಾರು ರೈತರಿಗೂ ಮತ್ತು ನೌಕರರಿಗೂ ತೊಂದರೆ ಆಗ್ತದ. ನೀವೆಲ್ಲವನ್ನು ಖಾಸಗೀಕರಣ ಮಾಡಿದ್ರೆ ಸರ್ಕಾರ ಹತ್ತಕ್ಕೆ ನೀವು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಬಟ್ಟ ಮಾಡ್ತಿದ್ರಿ. ಖಾಸಗೀಕರಣ ಮಾಡ್ತಾನೆ ಮೋದಿ, ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತೇಳಿ. ಆದರೆ ರಾಜ್ಯದಲ್ಲೇ ಖಾಸಗೀಕರಣ ಮಾಡ್ತಿದ್ದೀರಲ್ಲ, ನಿಮಗೆ ಯಾವ ಮಾನದಂಡ ಇದೆ? ಕೂಡಲೇ ವಿದ್ಯುತ್ ಖಾಸಗೀಕರಣವನ್ನು ನಿಲ್ಲಿಸಬೇಕು. ಕಬ್ಬಿಗೆ ಮರುಪರಿಶೀಲನೆ ಮಾಡಿ FRP ಬೆಲೆ ನಿಗದಿಪಡಿಸಬೇಕು. ಬೀಜ, ರಸಗೊಬ್ಬರ ರೈತನಿಗೆ ತೊಂದರೆ ಆಗದಂತೆ ಹಂಚಬೇಕು. ಇವತ್ತು ರಸಗೊಬ್ಬರಕ್ಕಾಗಿ, ಬೀಜಕ್ಕಾಗಿ ಆಗ್ರೋ ಕೇಂದ್ರಗಳ ಮುಂದೆ 2 ದಿನ ರೈತ ಸಾಯ್ತಾ ಇದ್ದಾನೆ. ನಿದ್ದೆ ನೀರು ಅಡಕಿಲ್ಲದೆ ಇವತ್ತು ಆಗ್ರೋ ಕೇಂದ್ರಗಳ ಮುಂದೆ ಮನ್ಕೋತಾ ಇದ್ದಾನೆ. ಆ ಕಾರಣಕ್ಕಾಗಿ ದಯವಿಟ್ಟು ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ರಸಗೊಬ್ಬರ ಕೊರತೆ ಆಗದಂತೆ, ಬೀಜ ಕೊರತೆ ಆಗದಂತೆ ಜಿಲ್ಲಾಡಳಿತ ನೋಡ್ಕೋಬೇಕು ಅಂತಕ್ಕಂಥದ್ದು ಹೇಳುತ್ತಾ, ಇವತ್ತಿನ ಈ ಹೋರಾಟದ ಮುಖಾಂತರ ಅದು ಮೋನಟ್ಗ ಮತ್ತು ಗೂಳೂರು ಬ್ಯಾರೇಜು ಕಾಮಗಾರಿ ಪೂರ್ಣ ಮುಗಿಸಬೇಕು. ಯಾಕಂದ್ರೆ 3 ವರ್ಷ ಆಯ್ತು ಅದು ಕಾಮಗಾರಿ ಅಷ್ಟೇ ಪೆಂಡಿಂಗ್ ಇದೆ. ಆ ಕಾಮಗಾರಿ ಮುಗಿಸಿ ರೈತರಿಗೆ ನೀರು ನಿಲ್ಲಲು ಅವಕಾಶ ಮಾಡಿಕೊಡ್ಬೇಕು. ಈಗ ನೋಡೋಣ, ಕಾದು ನೋಡ್ತೀವಿ JD ಅವರು ಬಂದು ಏನು ಮಾಡ್ತಾರೆ, ಮುಂದಿನ ಹೋರಾಟ ಹಮ್ಮಿಕೊಳ್ಳೋದು ನಾವು ವಿಚಾರ ಮಾಡ್ತಾ ಇದ್ದೀವಿ. ಧನ್ಯವಾದ.